ಎಸ್ ಸರ್, ನಾನು UP ಹುಡುಗಾನೆ. ಹ್ಮ್. ಬ್ಯಾಂಗ್ಳೂರಲ್ಲಿ ನಾನು 2002 ಅಲ್ಲಿ ಬಂದಿರೋದು. ಹಾ. ಅಂತ ಟೈಮಲ್ಲಿ ನನಗೂ ಪವಿತ್ರ ಪರಿಚಯ ಆಗಿ ಪ್ರೀತಿಯಾಗಿ ಮದುವೆ ಆಗಿರೋದು. ಮಗಳ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇಲ್ವಾ ನೀವು? ಮಗಳ ಹತ್ರ ಅಂದ್ರೆ ವರ್ಷಕ್ಕೆ ಒಂದ್ಸತಿನೋ 2 ವರ್ಷಕ್ಕೆ ಒಂದ್ಸತಿ ಫೋನಲ್ಲಿ ಮಾತಾಡ್ತೀವಿ. ಹ್ಮ್. ಬಟ್ ಡೈರೆಕ್ಟ್ ಆಗಿ ಮಾತಾಡಕ್ ಆಗಲ್ಲ, ಯಾಕಂದ್ರೆ ಅವ್ಳ ಫೋನ್ ನಂಬರ್ ನನ್ನ ಹತ್ರ ಡೈರೆಕ್ಟ್ ಆಗಿಲ್ಲ. ಓಕೆ. ಪವಿತ್ರ ನಾನು ಯಾವಾಗ್ಲೂ ಮಾತಾಡ್ಸೇ ಇಲ್ಲ. ಹಾ. ನಮ್ಮ ಅತ್ತೆ ಮಾವರ ಹತ್ರ ಅಂದ್ರೆ ಫೋನ್ ಮಾಡಿದ್ರೆ ನನ್ ಮಗಳಿದ್ರೆ ಮಾತಾಡಬಹುದು, ಹ್ಮ್. ಅವಳಿಲ್ಲ ಅಂದ್ರೆ ಮಾತಾಡಕ್ ಆಗಲ್ಲ. ಈ ಇನ್ಸಿಡೆಂಟ್ ಆದ್ಮೇಲೆ ಟ್ರೈ ಏನಾದ್ರು ಮಾಡಿದ್ರ ಸರ್ ಇಲ್ಲ ಸರ್, ಮಗಳ ಜೊತೆ ಮಾತಾಡೋದಕ್ಕೆ? ಇಲ್ಲ. ಬಿಕಾಸ್ ಐ ನೋ ಹರ್ ಸಿಚುವೇಶನ್. ಶಿ ಇಸ್ ವೆರಿ ವೆರಿ ಸ್ಟಬನ್. ಶಿ ಇಸ್ ಲೈಕ್ ಮೀ ಸರ್. ಹ್ಮ್. ಅವಳಿಗೆ ಕೋಪ ಬಂದ್ರೆ ಅವಳು ಏನ್ ಮಾಡ್ಕೊಂತಾಳೆ ಅವ್ಳಿಗೆ ಗೊತ್ತಿಲ್ಲ. ಹ್ಮ್. ಸೊ ನಾನು ಇಂಥ ಟೈಮಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ನಾನು ಇಷ್ಟಪಡಿಲ್ಲ ಸರ್. ಸೊ ಐ ಯೂಸ್ ಟು ವರ್ಕ್ ಫಾರ್ ಮಲ್ಟಿನ್ಯಾಷನಲ್ ಕಂಪ್ನಿ ಸರ್. ಐ ವರ್ಕ್ ಫಾರ್ IBM, ಐ ವರ್ಕ್ ಫಾರ್ HP, ಐ ವರ್ಕ್ ಫಾರ್ ಡೆಲ್. ಸೊ ಅಂತ ಟೈಮಲ್ಲಿ ನಮ್ದು ಅವ್ರದ್ದು ಪರಿಚಯ ಆಗಿತ್ತು, ಪ್ರೀತಿ ಆಯ್ತು, ಮದುವೆ ಆಯ್ತು. ಇಟ್ಸ್ ಓಕೆ. ಹ್ಮ್. ಬಟ್ ವಿ ವೇರ್ ನಾಟ್ ದಾಟ್ ಕಂಫರ್ಟೇಬಲ್. ಅಂದ್ರೆ ಮದುವೆ ಆಗಿ 3ನೇ ವರ್ಷಕ್ಕೆ ನನ್ನ ಮಗಳು ಹುಟ್ಟಿದ್ಲು. ಹ್ಮ್. ಆಮೇಲೆ ಪವಿತ್ರ ಗೌಡ ಫಿಲ್ಮ್ ಇಂಡಸ್ಟ್ರಿಗೆ ಸೇರ್ಕೊಂಡಿದ್ಲು. ಹ್ಮ್. ಅವತ್ತಿಂದ ನಾವು ಅವ್ರದ್ದು ಡಿಸ್ಟೆನ್ಸ್ ಡಿಫ್ರೆಂಟ್ ಆಗಿತ್ತು. ಅವಳು ಡಿವೋರ್ಸ್ ಕೇಸ್ ಫೈಲ್ ಮಾಡಿದ್ಲು. ಹ್ಮ್. ಸೊ ಡಿವೋರ್ಸ್ ನಾನು ಆಗಿದ್ದು ಯಾವಾಗ ಸರ್? ಡಿವೋರ್ಸ್ ಐ ಥಿಂಕ್ ಇಟ್ ವಾಸ್ ಇನ್ 2013 ಐ ಥಿಂಕ್. 13 ಅಲ್ಲ? 2013 ಅಲ್ಲಿ ಡಿವೋರ್ಸ್ ಮಾಡಕ್ ಮುಂಚೆನೆ ಹ್ಮ್. ನಾವು ಇಬ್ರು 1 ವರ್ಷ ಸಪರೇಟ್ ಆಗಿದ್ವಿ. ಓಕೆ, ಡಿವೋರ್ಸ್ಗೂ ಮುಂಚೆ. ಡಿವೋರ್ಸ್ ಮುಂಚೆನೆ. ಬಟ್